ಮಲ್ಲಮ್ಮ ಅವರು ಈ 3ನೇ ಎಪಿಸೋಡ್ ಓಪನಿಂಗಲ್ಲಿ ಸಖತ್ತಾಗಿ ಇನ್ಸ್ಪೈರ್ ಮಾಡ್ತಾ ಇದ್ದಾರೆ. ಸುಮಾರು ಜನ ಹೆಣ್ಮಕ್ಳುಗಳಿಗೆ, ಎಕ್ಸ್ಪೆಷಲಿ ಜೀವನಾನೇ ಮುಗಿದೋಯ್ತು ಅಂದ್ಕೊಂಡಿರೋ ಎಷ್ಟೋ ಜನ ಲೇಡೀಸ್ಗಳಿಗೆ ಇವರು ತುಂಬಾ ಇನ್ಸ್ಪೈರ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಯಾವ ಟೈಮಲ್ಲಿ ಏನು ಬೇಕಾದರೂ ಆಗುತ್ತೆ, ಯಾವ ಏಜಲ್ಲಿ ಏನು ಬೇಕಾದರೂ ಸಾಧನೆ ಮಾಡ್ಬೋದು. ಅದೃಷ್ಟದ ಬಾಗಿಲು ಹೆಂಗೆ ಬೇಕಾದ್ರೂ ತಟ್ಟುತ್ತೆ. ನೀವಾಗಿ ಬದುಕ್ತಾ ಇರಿ, ನಿಮ್ಮನ್ನು ನೀವು ಚೆನ್ನಾಗಿ ಇಷ್ಟಪಡ್ತಾ ಇರಿ, ನಿಮ್ಮ ಸಾಧನೆ ಕಡೆ ನೀವು ಗಮನ ಹರಿಸ್ತಾ ಇರಿ. ದೇವರು ಪ್ರತಿಫಲನ ಯಾವಾಗಲಾದರೂ ಒಂದು ಸರಿ ಕೊಡ್ತಾನೆ ಅನ್ನೋದಕ್ಕೆ ಮಲ್ಲಮ್ಮ ಅವರೇ ಸಾಕ್ಷಿ. ಅವರ ಆ್ಯಕ್ಟಿವಿಟೀಸು, ಅವರು ಮನೆಯಲ್ಲಿ ಪ್ರತಿಸ್ಪರ್ಧಿಗಳ ಜೊತೆ ಅವರ ಒಡನಾಟ ಆ್ಯಂಡ್ ಅವರ ಒಂದು ಇನ್ವಾಲ್ವ್ಮೆಂಟ್ ಮನೆ ಒಳಗಡೆ ಉಳಿದಿರೋ ಕಂಟೆಸ್ಟೆಂಟ್ಗಳ ಜೊತೆ ಅವರ ಒಡನಾಟ ಇದೆಯಲ್ಲ, ಅದು ತುಂಬಾ ಇನ್ಸ್ಪೈರಿಂಗ್ ಆಗಿದೆ. ತುಂಬ ಅಂದರೆ ತುಂಬ ದಿನಗಳ ಕಾಲ ಮಲ್ಲಮ್ಮ ಅವರು ಇರ್ತಾರೆ. ಸಾಕಷ್ಟು ಜನ ಮಲ್ಲಮ್ಮ ಅವ್ರಿಗೆ ಫ್ಯಾನ್ಸ್ ಆಗ್ತಾರೆ. ತುಂಬ ಹಳ್ಳಿಗಳ ಕಡೆ ಫ್ಯಾನ್ಸ್ ಅವ್ರಿಗೆ ಅಂತಲೇ ಕ್ರಿಯೇಟ್ ಆಗ್ತಾರೆ, ಮಲ್ಲಮ್ಮ ಅವ್ರಿಗೋಸ್ಕರನೇ ನೋಡ್ತಾರೆ. ಇದಂತೂ 100% ಗ್ಯಾರಂಟಿ. ಇವತ್ತು ಮಧ್ಯಾಹ್ನ ಬಿಟ್ಟಿದ್ದ ಪ್ರೋಮೋನಲ್ಲಿ ಗಿಲ್ಲಿ ನಟ ಅವ್ರ ಜೊತೆ ಕಿರಿಕ್ ಆಗೋದಕ್ಕೆ ಕಾರಣ ಸ್ಟಾರ್ಟ್ ಆಗಿದ್ದು ಎಲ್ಲಿಂದ ಅಂದರೆ ಇಲ್ಲಿಂದ. ಜಂಟಿಗಳು ಜಂಟಿಯಾಗೇ ಇರಬೇಕು ಅಂತ ಮಾಡಿದ ರೂಲ್ಸಲ್ಲಿ ಕೆಲವೊಂದು ರೂಲ್ಸ್ಗಳು ಬ್ರೇಕ್ ಆದಾಗ ಬಿಗ್ ಬಾಸು ಜಂಟಿಗಳು ಮಾಡಿದ ತಪ್ಪನ್ನು ಒಂಟಿಗಳು ಅದನ್ನು ಕನ್ಸಿಡರ್ ಮಾಡಿ ಅದಕ್ಕೆ ಪನಿಷ್ಮೆಂಟ್ ಕೊಡಲಿಲ್ಲ ಅಥವಾ ಅದ್ರ ಬಗ್ಗೆ ಭಯ ಮೂಡಿಸ್ಲಿಲ್ಲ. ಸೊ ಈ ಪನಿಷ್ಮೆಂಟ್ನ ಜಂಟಿಗಳು ಮಾಡಿದ ಪನಿಷ್ಮೆಂಟ್ಗೆ ಒಂಟಿಗಳಿಗೆ ನಾನು ಪನಿಷ್ಮೆಂಟ್ ಕೊಡ್ತಾ ಇದ್ದೀನಿ ಅಂತೇಳಿ 14 ಗ್ರಾಸರೀಸಲ್ಲಿ 11 ಗ್ರಾಸರೀಸ್ನ ತಂದು ವಾಪಸ್ ರಿಟರ್ನ್ ಕೊಡಿ ಅಂತ ಹೇಳಿದ್ರು, ಇನ್ಕ್ಲೂಡಿಂಗ್ ಅವ್ರು ಮಾಡಿರೋ ಫುಡ್ ಕೂಡ. ಇಲ್ಲಿ ಟಾರ್ಗೆಟ್ ಆಗಿದ್ದು ಯಾರು ಅಂದರೆ ಗಿಲ್ಲಿ ನಟ ಅವರು. ಯಾಕೆ ಅಂದರೆ ಇದನ್ನು ಬಿಗ್ ಬಾಸ್ ಅವ್ರು ಹೇಳಬೇಕಾದ್ರೆ ಗಿಲ್ಲಿ ನಟ ಅವರು ಸೈಲೆಂಟಾಗಿ ಸೈಡಲ್ಲಿ ನಗ್ತಾ ಇದ್ರು. ಇದು ಸುಮಾರು ಜನಕ್ಕೆ ಕೇಳಿಸಿರುತ್ತೆ, ಇನ್ಕ್ಲೂಡಿಂಗ್ ಕಾವ್ಯ ಅವರು ಅದನ್ನು ನೋಟಿಸ್ ಮಾಡಿ ಹಿಂಗೆಲ್ಲ ಮಾಡಬೇಡ, ಟಾರ್ಗೆಟ್ ಆಗ್ತೀಯೋ, ಸುಮ್ಮನಿರು, ಈ ಟೈಮಲ್ಲಿ ರಿಯಾಕ್ಟ್ ಮಾಡೋಕ್ಕೆ ಹೋಗ್ಬೇಡ ಅಂತ ಕಾವ್ಯ ಅವರು ಇದನ್ನು ಹೇಳಿದ್ರು. ಗಿಲ್ಲಿ ನಟ ಅವರು ಅವ್ರ ಮೈಂಡಲ್ಲಿ ಏನಿಂತ ಗೊತ್ತಿಲ್ಲ, ಈಸ್ ಲಾಫಿಂಗ್. ಆ ಟೈಮಲ್ಲಿ ಅದು ನೆಸೆಸಿಟಿ ಇರಲಿಲ್ಲ. ಸೀರಿಯಸ್ಲಿ ಅಲ್ಲಿ ಅವ್ರ ಕಣ್ಣು, ಎಲ್ಲರ ಕಣ್ಣು ಅವ್ರ ಮೇಲೆ ಬಿತ್ತು. ಇಲ್ಲಿ ಅವರು ಟಾರ್ಗೆಟ್ ಆಗಿದ್ದಕ್ಕೆ ಸುಮಾರು ಜನ ಅವ್ರ ಜೊತೆ ಒಂಟಿಗಳು ಅವ್ರಿಗೆ ಬೇಕು ಅಂತಲೇ ಕಾಲು ಕೆರೆದು ಅವ್ರಿಗೆ ಪನಿಷ್ಮೆಂಟ್ ರೀತಿಯಲ್ಲಿ ಅವರ ಆಡಳಿಕೆಯಲ್ಲಿ ಆಡಳಿತದಲ್ಲಿ ರಾಜಾರಾಣಿ ಆಳ್ವಿಕೆನ ರೈಟ್ ಟೈಮಲ್ಲಿ ಪರ್ಫೆಕ್ಟಾಗಿ ಅವರು ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಇಲ್ಲಿಂದಾನೆ. ಅಲ್ಲಿಂದ ಗಿಲ್ಲಿ ನಟ ಅವರು ಟಾರ್ಗೆಟ್ ಆದರು. ಬಟ್ ಇದು ಬೇಕಿತ್ತು. ಆ ಟೈಮಲ್ಲಿ ಅವ್ರು ನಗೋ ನೆಸೆಸಿಟಿ ಇರಲಿಲ್ಲ. ಆ್ಯಕ್ಚುಲಿ ಆ ಟೈಮಲ್ಲಿ ಅವ್ರು ನಗಬೇಕಿತ್ತ, ಅದು ನೆಸೆಸಿಟಿ ಇತ್ತ ಅನ್ನೋದು ನೀವು ಹೇಳಿ ಕಮೆಂಟ್ ಸೆಕ್ಷನಲ್ಲಿ. ಅದು ಬೇಕಿತ್ತು, ಆ ಟೈಮಲ್ಲಿ ನಗಬಾರ್ದಿತ್ತು ಅನ್ನೋದು ನನ್ನ ಒಪಿನಿಯನ್ನು. ನಿಮ್ಮ ಒಪಿನಿಯನ್ ಏನು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಳಿ. ಅದಾಗಿದ್ದಕ್ಕೆ ಅವ್ರು ಟಾರ್ಗೆಟ್ ಆದರು. ಅವ್ರು ಟಾರ್ಗೆಟ್ ಆಗಿದ್ದಕ್ಕೆ ಒಂಟಿಗಳು ರಾಜಾರಾಣಿ ಆಳ್ವಿಕೆಯಲ್ಲಿ ಅವ್ರಿಗೆ ಜಾಸ್ತಿ ಕೆಲಸಗಳನ್ನ ಕೊಟ್ಟು ಅವ್ರ ಹತ್ರ ಕಾಲು ಕೆರೆದು ಅವ್ರ ಹತ್ರ ಕೆಲಸಗಳನ್ನ ಮಾಡಿಸ್ಕೊಂಡ್ರು. ಓಕೆ, ಅಲ್ಲಿ ಟಾರ್ಗೆಟ್ ಆದರು. ಒಂಟಿಗಳು ಏನು ಮಾಡಿದ್ರು, ಇವ್ರಿಗೆಲ್ಲ ಪನಿಷ್ಮೆಂಟ್ ಕೊಡಬೇಕು ಅಂತ ಆರ್ಡ್ರ್ಗಳು ಮಾಡ್ತಾ ಹೋದ್ರು. ನನಗೆ ಆ ಫುಡ್ ಬೇಕು, ಈ ಫುಡ್ ಬೇಕು, ನನಗೆ ಅದನ್ನು ತಗೋಬಾ, ಇದನ್ನು ತಗೋಬಾ ಅಂತ ಮಾಡೋಕ್ಕೆ ಹೋದ್ರೆ ಅಫ್ಕೋರ್ಸ್ ಅದು ಟ್ರಿಗರ್ ಆಗುತ್ತೆ. ಜಂಟಿಗಳು ಮಾಡಿದ ತಪ್ಪಿಗೆ ಒಂಟಿಗಳಿಗೆ ಯಾಕೆ ಶಿಕ್ಷೆ ಅಂತ ಒಂಟಿಗಳಿಗೆ ಹೆಂಗಿದ್ರು ಅಧಿಕಾರ ಕೊಟ್ಟಿದ್ರು, ಅವ್ರ ಕೋಪ ಬಂತು. ಬೇರೆ ಥರ ಒಂದು ಸ್ಪೋರ್ಟಿವ್ ವೇನಲ್ಲಿ ಅವ್ರಿಗೆ ಸ್ವಲ್ಪ ಪನಿಷ್ಮೆಂಟ್ ಕೊಡೋಣ ಅಂತ ಅವ್ರಿಗೆ ಒಳಗಡೆ ಫೀಲ್ ಇತ್ತು. ಕೊಡಕ್ಕೆ ಶುರು ಮಾಡಿದ್ರು. ಅದನ್ನು ತಗೋಬಾ, ಇದನ್ನು ತಗೋಬಾ ಎಲ್ಲರಿಗೂ ಹೇಳ್ತಾ ಇದ್ರು, ಇನ್ಕ್ಲೂಡಿಂಗ್ ಕಾವ್ಯ ಆ್ಯಂಡ್ ಗಿಲ್ಲಿ ನಟ. ಇಲ್ಲಿ ಕಾವ್ಯದೇನು ಪ್ರಾಬ್ಲಮ್ ಇಲ್ಲ, ಗಿಲ್ಲಿ ನಟ ಅವ್ರದ್ದು ಟಾರ್ಗೆಟ್ ಮಾಡೋದು ಗಿಲ್ಲಿ ನಟ ಅವ್ರನ್ನ. ಇಲ್ಲಿ ಗಿಲ್ಲಿ ನಟ ಅವರು ಇಲ್ಲಿ ಇನ್ನೊಂದು ಟ್ವಿಸ್ಟ್ ಮಾಡಿದ್ದು, ಅದು ನೆಕ್ಸ್ಟ್ ಲೆವೆಲ್ಗೆ, ಅದು ಇನ್ನೊಂದು ಥರ ಎಲ್ಲರ ಕಣ್ಣಿಗೂ ಮತ್ತೆ ಅವರು ಎಲ್ರಿಗೂ ಟಾರ್ಗೆಟ್ ಆಗೋದಕ್ಕೆ ಕಾರಣ ಆಗಿದ್ದು ಇನ್ನೊಂದು ಯಾವುದು, ಆಮ್ಲೆಟ್ ತಗೋಬಂತ ಅಂತ ಹೇಳಿದಾಗ ಅವ್ರು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಜಾಸ್ತಿ ಖಾರ ಹಾಕ್ಬಿಟ್ಟು ತಗೊಂಡೋಗಿ ಕೊಟ್ಟರು, ತಿಂದರು. ಅಲ್ಲೂ ಹಂಗೆ ಟಾರ್ಗೆಟ್ ಆದರು. ಅದು ಸ್ವಲ್ಪ ಎಲ್ಲೋ ಟ್ರಿಗರ್ ಆಯಿತು. ಇದೆಲ್ಲ ಹೋಗಿ ಎಲ್ಲಿಗೆ ನಿಂತ್ಕೊಳ್ಳುತ್ತೆ ಅಂತ ಹೋಗ್ತಾ ಗೊತ್ತಾಗುತ್ತೆ ನಿಮಗೆ. ಬಟ್ ಅದು ಇಲ್ಲಿ ಯಾರು ತಪ್ಪು ಯಾರು ಸರಿ ಅಂತ ಹೇಳೋಕ್ಕಾಗಲ್ಲ. ಬಟ್ ಫ್ರೆಂಡ್ಲಿಯಾಗಿ ತೊಗೋಬೇಕಿತ್ತು. ಬಟ್ ಗಿಲ್ಲಿ ನಟ ಅವರು ಇಲ್ಲೂ ಒಂದು ಸ್ಟೆಪ್ ಮೇಲೆ ಹೋದರು. ಅವರು ಮಾಡ್ತಾ ಇರೋವಂಥ ಒಂದಷ್ಟು ಫನ್ನಿಯಾಗಿ ಮಾಡ್ತಾ ಇರೋದು ಚೆನ್ನಾಗಿದೆ. ಬಟ್ ನೋಡೋರಿಗೆ ಸ್ವಲ್ಪ ಟ್ರಿಗರ್ ಮಾಡ್ತಾ ಇದೆ. ಅದು ನೋಡೋರಿಗೆಲ್ಲ, ಅಲ್ಲಿರೋರಿಗೇನೆ ಟ್ರಿಗರ್ ಮಾಡ್ತಾ ಇದೆ. ಇದನ್ನು ಜಾಸ್ತಿ ಮಾಡ್ತಾರೆ. ಯಾಕಂದರೆ ಗಿಲ್ಲಿ ನಟ ಅವರು ಮಾಡ್ತಾ ಇರೋದು ಕೂಡ ಸರಿಯಲ್ಲ ಅಂತ ಅವ್ರಿಗೆ ಫೀಲ್ ಆಗ್ತಾ ಇದೆ. ಯಾಕಂದ್ರೆ ಇವ್ರು ಒಂದು ಮಾಡಿದ್ರೆ ಅವ್ರು 2 ಮಾಡ್ತಾ ಇದ್ದಾರೆ. ಬಟ್ ಅದನ್ನು ತೋರಿಸ್ಕೋತಾ ಇಲ್ಲ. ನಾನು ಹೊಡಿತೀನಿ ಅಂತ ಹೇಳ್ತಾ ಇಲ್ಲ, ನಾವು ಸುಮ್ಮನೆ ಇರೋಲ್ಲ ಗೊತ್ತಾ ಅಂತ ನಗನಗ್ತಾ ಹೇಳ್ತಾ ಇದ್ದಾರೆ. ನಗನಗ್ತಾನೆ ಕೋಪ ಬರೆಸ್ತಾ ಇದ್ದಾರೆ ಒಂಟಿಗಳಿಗೆ. ಇದು ತುಂಬ ಅಂದರೆ ತುಂಬಾ ಟಾರ್ಗೆಟ್ ಆಗ್ತಾ ಇದ್ದಾರೆ. ಇದು ಗಿಲ್ಲಿ ನಟ ಅವ್ರಿಗೆ ಪ್ಲಸ್ಸೂ ಆಗುತ್ತೆ, ಪ್ಲಸ್ಸೇ ಆಗೋದು, ಮೈನಸ್ ಅಂತೂ ಆಗಲ್ಲ. ಬಟ್ ವಾರದ ಕತೆ ಕಿಚನ್ ಜೊತೆಯಲ್ಲಿ ಬಂದಾಗ ಸುದೀಪ್ ಸರ್ ಗಿಲ್ಲಿ ನಟ ಅವ್ರಿಗೆ ಏನೇನು ಮಾಡಿದ್ರು, ಅದು ಬೇಕಿತ್ತಾ ಬೇಡವ ಅಂತ ಅವ್ರು ಹೇಳ್ತಾರೆ. ಬಟ್ ಇಲ್ಲಿ ತನಕ ಚೆನ್ನಾಗೇ ಹೋಯ್ತು, ಚೆನ್ನಾಗೇ ಬಂತು. ಆಮ್ಲೆಟದು ಮತ್ತೆ ಸಿಗಾಕೊಂಡ್ರು. ಬಿಗ್ ಬಾಸ್ ಮಾತಾಡಬೇಕಾದ್ರೆ
ಪನಿಷ್ಮೆಂಟ್ ಕೊಡ್ತಾ ಇರಬೇಕಾದ್ರೆ ಒಂಟಿಗಳಿಗೆ ಜಂಟಿಗಳ ಗ್ರೂಪಲ್ಲಿರುವಂಥ ಗಿಲ್ಲಿ ನಟ್ ಅವರು ನಕ್ಬಿಟ್ಟು ಅಲ್ಲಿ ಸಿಗಾಕೊಂಡ್ರು, ಟಾರ್ಗೆಟ್ ಆದರು. ಮತ್ತು ಇಲ್ಲಿ ಆಮ್ಲೆಟ್ಗೆ ಎಕ್ಸ್ಟ್ರಾ ಖಾರ ಹಾಕ್ಬಿಟ್ಟು ಸ್ಪೈಸಸ್ ಜಾಸ್ತಿ ಆ್ಯಡ್ ಮಾಡಿ ತಿನ್ನಬೇಕಾದ್ರೆ ಅದು ಮತ್ತೆ ಟಾರ್ಗೆಟ್ ಆಗಿ ಇಲ್ಲಿ ಸಿಗಾಕೊಂಡ್ರು ಅಂತ ಹೇಳೋದಕ್ಕೆ ಯಾರು ಸಿಗಾಕೊಂಡಿಲ್ಲ, ಟಾರ್ಗೆಟ್ ಆದರು. ಇದು ಮುಂದಕ್ಕೆ ಫ್ಯೂಚರಲ್ಲಿ ಅದು ಒಳಗಡೆ ಹಂಗೆ ಅದು ಸಣ್ಣದಾಗಿ ಸ್ಟಾರ್ಟ್ ಆಗುತ್ತೆ ಒಳಗಡೆ ಮನಸ್ಸೊಳಗೆ. ಇವ್ನು ಯಾಕೆ ಹಿಂಗೆ ಹೊಟ್ಟೆ ಹೊಸ್ತಾ, ನಿಮ್ಗೆ ಏನಾದ್ರು ಮಾಡಬೇಕಲ್ಲ ಅಂತ ಎಲ್ರಿಗೂ ಸ್ಟಾರ್ಟ್ ಆಗಿ ಯಾವ್ದಾದ್ರು ಒಂದು ಪಾಯಿಂಟಲ್ಲಿ ಅದು ಟ್ರಿಗರ್ ಆದಾಗ ಜಗಳ ಸ್ಟಾರ್ಟ್ ಆಗುತ್ತೆ. ಗಿಲ್ಲಿ ನಟ ಅವ್ರು ಮಾಡ್ತಾರೋ ಆ್ಯಕ್ಟಿವಿಟೀಸಿಂದ ಅವರೊಬ್ಬರಿಗೆ ಇಂಪ್ಯಾಕ್ಟ್ ಆಗ್ತಾಯಿಲ್ಲ, ಅದ್ರ ಜೊತೆಗೆ ತುಂಬ ಇಂಪ್ಯಾಕ್ಟ್ ಆಗ್ತಾ ಇರೋದು ಕಾವ್ಯ ಅವ್ರಿಗೆ. ಕಾವ್ಯ ಅವರು ಲಾಸ್ಟ್ ಎಪಿಸೋಡಲ್ಲೂ ನೋಡಿದ್ರು, ಸಿಕ್ಕಾಪಟ್ಟೆ ತಡೆದ್ರು. ಜಂಟಿಯಾಗಿರೋದ್ರಿಂದ ಅವ್ರಿಗೆ ಫ್ರೀಡಮ್ ಇಲ್ಲ ಯಾವ ಕಡೆಗೆ ಹೋಗೋದಕ್ಕೂ. ಸೊ ಎಲ್ಲೇ ಹೋದ್ರೂ ಗಿಲ್ಲಿ ನಟ ಅವ್ರ ಜೊತೆನೇ ಹೋಗಬೇಕು. ಸೊ ಅವ್ರು ಮಾಡ್ತಾರೋ ಆ್ಯಕ್ಟಿವಿಟೀಸಿಂದ ಫನ್ನಿಯಾಗಿದೆ, ತುಂಬ ಜನಗಳಿಗೆ ಇಷ್ಟ ಆಗುತ್ತೆ. ಬಟ್ ಅವ್ರು ಮಾಡ್ತಾರೋ ಆ್ಯಕ್ಟಿವಿಟೀಸಿಂದ ಮನೇಲಿರೋ ಒಂಟಿಗಳು ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಜೊತೆಗೆ ಜಂಟಿಯಾಗಿರೋದ್ರಿಂದ ಕಾವ್ಯ ಅವರು ಅದಕ್ಕೆ ಬಲಿಪೋಷ ಆಗ್ತಾ ಇದ್ದಾರೆ. ಇದು ಕಾವ್ಯ ಅವರು ಸಿಕ್ಕಾಪಟ್ಟೆ ಸುಮಾರು ಜಾಗದಲ್ಲಿ ಹಿಂಗೆ ಮಾಡಬೇಡ ಸುಮ್ಮನಿರು ಅಂತ ಹೇಳಿದ್ರು. ಒಂದು ಪಾಯಿಂಟಲ್ಲಿ ಟ್ರಿಗರ್ ಆಗಿದ್ದು ಕಾವ್ಯ ಅವರು ಎಲ್ಲಿ ಅಂದರೆ, ನೀನು ಮಾಡೋ ತಪ್ಪಿಂದ ನಾನು ಅನುಭವಿಸ್ತಾ ಇದ್ದೀನಿ, ಇನ್ನೂ ತಿಂಡಿ ಮಾಡಿಲ್ಲ ನಾನು ಅಂತ ಫುಲ್ ಬಸ್ಟ್ ಆಗಿಬಿಟ್ರು. ಹಾಗೆ ಆಗ್ತಾರೆ. ಬಿಕಾಸ್ ಅಲ್ಲಿ ಕಾಕ್ರೋಚ್ ಸುದಿ ಅವರು ಮತ್ತು ಅಶ್ವಿನಿ ಗೌಡ ಅವರು ಅವ್ರಿಗೆ ಪನಿಷ್ಮೆಂಟ್ ಕೊಡ್ತಾಯಿದ್ರು, ನಿಂತ್ಕೊಂಡು ಬಿಸಿಲಲ್ಲಿ ಬಸ್ಕಿ ಹೊಡಿ ಅಂತ ಏನೋ ಹೇಳ್ತಾಯಿದ್ರು. ಅವಾಗ ಅವರು ತಿಂಡಿ ಮಾಡಿಲ್ಲ, ನಿನ್ನಿಂದ ನಾನು ಅನುಭವಿಸ್ತಾ ಇದ್ದೀನಿ, ಬೇಗ ಮುಗಿಸ್ಬಿಟ್ಟು ಬಾ, ನೀನು ಹಿಂಗೆ ಜಾಸ್ತಿ ಮಾಡಿದ್ರೆ ಅವ್ರು ಇನ್ನೂ ಲೇಟ್ ಮಾಡ್ತಾರೆ ಅಂತ ಬೈದರು. ಸೊ ಅಲ್ಲಿ ಬಸ್ಟ್ ಆಗೋದ್ರು ಅವರು. ಅದು ಇನ್ನೂ ಹೋಗಿ ಇನ್ನೂ ಇಂಪ್ಯಾಕ್ಟ್ ಮಾಡುತ್ತೆ, ಅದು ಇನ್ನೂ ಹೆಂಗೆ ಟ್ರಿಗರ್ ಆಗುತ್ತೆ ಅಂದರೆ, ಅದು ಒಂದು ಕಡೆ ಹೋಗ್ತಾ ಇದ್ರೆ ನೆಕ್ಸ್ಟ್ ಇಲ್ಲಿ ಕಿಚನ್ ಕಡೆ ಬಂದಾಗ ಕಾವ್ಯ ಅವರು ಫುಲ್ ಅಪ್ಸೆಟ್ ಆಗಿರ್ತಾರೆ. ಅದನ್ನು ಮಂಜು ಭಾಷಿಣಿ ಅವ್ರ ಬಗ್ಗೆ ನಾನು ಹೇಳಲೇಬೇಕು. ಎಸ್ಪೆಷಲಿ ಮಂಜು ಭಾಷಿಣಿ ಅವರು ಲಾಸ್ಟ್ ಎಪಿಸೋಡಿಂದಾನು ಇಲ್ಲಿ ತನಕನೂ ಅವರು ತುಂಬ ಕ್ವಾಲಿಟಿಯಾಗಿ ವೆಲ್ ಹ್ಯೂಮನ್ ಬೀಯಿಂಗ್ ಆಗಿ ಎಲ್ಲರ ಜೊತೆನೂ ಫ್ರೆಂಡ್ಲಿ ಆಗಿ, ಯಾರ ಹತ್ರನೂ ಯಾವುದೇ ಥರದ ನೆಗೆಟಿವ್ನ ಯಾರ ಬಾಯಿಂದನೂ ಬರ್ಸ್ಕೊಳ್ದೆ, ಯಾರಿಗೂ ಹರ್ಟ್ ಮಾಡದೆ, ಯಾರ ಮನೋಭಾವಕ್ಕೂ ಧಕ್ಕೆ ತರದೇ ಇರೋ ಥರ ಮಾತಾಡಿಕೊಂಡು ಫ್ರೆಂಡ್ಲಿಯಾಗಿ ತುಂಬ ಒಂದು ಒಳ್ಳೆ ಅಭ್ಯರ್ಥಿಯಾಗಿ ಲೀಡ್ ಮಾಡ್ತಾ ಇರೋದು ಯಾರು ಅಂದರೆ ಅದು ಮಂಜು ಭಾಷಿಣಿ ಅವರು. ಮಂಜು ಭಾಷಿಣಿ ಅವರು ಯಾರು ಗೊತ್ತಾ? ಅವರು ಮಂಜು ಭಾಷಿಣಿ ಸುಮಾರು ಜನಕ್ಕೆ ಅರ್ಥ ಆಗಲ್ಲ. ಮಂಜು ಭಾಷಿಣಿ ಅವರು ಅಂದರೆ ಸಿಲಿಯಲ್ಲಿ ಮಾಡಿದ್ದಂಥ ಲಲಿತಾಂಬ ಅವರು ತುಂಬಾ ಇಷ್ಟ ಆಗ್ತಾ ಇದ್ದಾರೆ, ತುಂಬಾ ಇಷ್ಟ ಆಗ್ತಾರೆ ಜನಗಳಿಗೆ. ಒಂದು ಒಳ್ಳೆ ಕ್ವಾಲಿಟಿ ಗೇಮ್ ಪ್ಲೇನ ಆಡ್ತಾ ಇದ್ದಾರೆ. ಗೇಮ್ ಪ್ಲೇ ಅನ್ನೋದಕ್ಕಿಂತ ಬಿಗ್ ಬಾಸ್ ಮನೇಲಿ ಚೆನ್ನಾಗಿದ್ದಾರೆ ಎಲ್ಲರ ಜೊತೆ. ಅವರು ಕೂಡ ಕಾವ್ಯ ಅವ್ರಿಗೆ ಹಂಗೆ ಮಾಡಬೇಡಪ್ಪ ಗಿಲ್ಲಿ, ಅವ್ರ ಪಾಪ ನಿನ್ನೆಯಿಂದನೂ ತಡ್ಕೊಂಡಿದ್ದಾರೆ, ಕೆಲವು ಕಡೆ ಸುಮ್ಮನೆ ಕಂಟ್ರೋಲ್ ಆಗ್ಬಿಡು, ನೀನು ಮಾಡೋದ್ರಿಂದ ಅವ್ರಿಗೆ ಪನಿಷ್ಮೆಂಟ್ ಬರ್ತಾ ಇದೆ, ಅವ್ರಿಗೂ ಪನಿಷ್ಮೆಂಟ್ ಬರ್ತಾ ಇದೆ ಅಂತ ಹೇಳ್ತಾರೆ. ಅದು ತುಂಬ ಜನಕ್ಕೆ ಇಷ್ಟ ಆಗುತ್ತೆ. ಪರ್ಸ್ನಲಿ ನನಗೂ ಕೂಡ ಇಷ್ಟ ಆಯಿತು. ಮಂಜು ಭಾಷಿಣಿ ಅವರ ಇಲ್ಲಿ ತನಕ ಬಿಗ್ ಬಾಸ್ ಮನೇಲಿ ಇದ್ದಂಥ ರೀತಿ ತುಂಬಾ ಸೂಪರ್ಬ್ ಆಗಿದೆ. ಇದ್ರ ಜೊತೆಗೆ ಎಲ್ಲರೂ ಆಚೆ ಬಂದು ಕೂತಿದ್ದಾಗ ಕಾವ್ಯ ಅವ್ರನ್ನ ಮತ್ತು ಗಿಲ್ಲಿ ನಟ ಅವ್ರನ್ನ ಮಾತ್ರ ಕೆಳಗಡೆ ಕೂರಿಸಿ ಪನಿಷ್ಮೆಂಟ್ ಟೈಪ್ ಏನೋ ಮಾಡಿಸಿದ್ರು. ಕೆಳಗಡೆ ಕೂತ್ಕೊಳ್ಳಿ ಅಂಥೇಳಿ ಒಂಟಿಗಳು ಸುದಿ ಅವರು, ಅಶ್ವಿನಿ ಗೌಡ ಅವರು, ಆಲ್ಮೋಸ್ಟ್ ಒಂಟಿಗಳ ಬ್ಯಾಚು. ಈ ಗ್ಯಾಪಲ್ಲಿ ಮಾತಾಡ್ತಾ ಫನ್ನಿಯಾಗಿ ನಮ್ಮ ಸುದಿ ಅವರು, ಇವ್ರು ನೋಡಿ ಹೆಂಗಿದ್ದಾರೆ, ಕಾವ್ಯ ಅವ್ರನ್ನ ಮತ್ತು ಗಿಲ್ಲಿ ಅವ್ರ ಕಡೆ ಕೈ ತೋರಿಸಿ ಇವ್ರು ನೋಡಿ ಹೆಂಗಿದ್ದಾರೆ, ಬಸ್ ಸ್ಟಾಪಲ್ಲಿರೋ ಒಳ್ಳೆ ಪಿಕ್ ಪಾಕೆಟರ್ಗಳ ಥರ ಇದ್ದಾರೆ, ಮಜೂರ್ಗಳ ಥರ ಇದ್ದಾರೆ, ಸಮಥಿಂಗ್ ಏನೋ ಅಂದರು. ಅದು ಸಿಕ್ಕಾಪಟ್ಟೆ ಟ್ರಿಗರ್ ಆಯಿತು ಇಬ್ರಿಗೂ, ಗಿಲ್ಲಿ ನಟ ಅವ್ರಿಗೆ ಮತ್ತು ಕಾವ್ಯ ಅವ್ರಿಗೆ. ಪಿಕ್ ಪಾಕೆಟರ್ಗಳ ಥರ ಇದ್ದಾರೆ ಅಂತ ಕೂರಿಸಿದ್ರಲ್ಲ ಕೆಳಗಡೆ, ಪಿಕ್ ಪಾಕೆಟರ್ನ ಇಟ್ಕೊಂಡು ಬಂದಿರೋ ಥರ ಇದ್ದಾರೆ ಬಸ್ ಸ್ಟಾಪಿಂದ ಅಂತ ಹೇಳಿದಾಗ ಕಾವ್ಯ ಅವರು ತುಂಬ ಪರ್ಸ್ನಲ್ ಆಗ್ತಿದೆ ಅಂತಂದ್ರು. ಅಲ್ಲಿ ಟ್ರಿಗರ್ ಆಯಿತು. ಅದು ಜಗಳ ಎಲ್ಲಿ ಹೋಗಿ ನಿಂತ್ಕೋತು ಎಕ್ಸ್ಟ್ರೀಮ್ಗೆ ಅನ್ನೋದಕ್ಕೆ ಅದು ಒಂದು ಕಾರಣ. ಅದು ಅಲ್ಲೊಂದು ಪಾಯಿಂಟು, ಆ ಪಾಯಿಂಟು ಟ್ರಿಗರ್ ಆಯಿತು. ಅವ್ರ ಎಕ್ಸೈಟ್ಮೆಂಟಲ್ಲಿ ಅವರು ಹೇಳಿದ್ರು, ಬಟ್ ಇವ್ರಿಗೆ ಅದನ್ನು ತಗೊಳಕ್ಕಾಗಿಲ್ಲ. ಬಟ್ ಅಲ್ಲೊಂದು ಕಿಡಿ ಹತ್ಕೋತು, ಮತ್ತೆ ಇನ್ನೊಂದು ಕಿಡಿ ಅಲ್ಲಿ ಹತ್ಕೋತು. ಈ ಗ್ಯಾಪಲ್ಲಿ ಇಷ್ಟು ದಿನ ಆದರೂ ಅಫ್ಕೋರ್ಸ್ ಎಲ್ಲ ಸೀಸನ್ ನಡೆಯೋ ಥರನೇ ಬಿಗ್ ಬಾಸ್ ಮನೆಯಲ್ಲಿ ಲವ್ ಕ್ರಶ್ಶು ಅನ್ನೋದು ಒಂದು ಸಪ್ರೇಟ್ ಜಾನರು, ಅದಕ್ಕೆ ಅಂತಲೇ ಒಂದು ಟ್ರ್ಯಾಕ್ ಹೋಗ್ತಾ ಇರುತ್ತೆ. ಅದು ಇಷ್ಟು ಬೇಗ ಸ್ಟಾರ್ಟ್ ಆಗುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ. ಈ ಎಪಿಸೋಡಲ್ಲಿ ಅದು ಸ್ಟಾರ್ಟ್ ಆಗೋಯ್ತು. ಅದು ಬೇರೆ ಯಾರ್ದು ಅಲ್ಲ, ಅಶ್ವಿನಿ ಆ್ಯಂಡ್ ಅಭಿಷೇಕ್ ಆ್ಯಂಡ್ ಅಶ್ವಿನಿ SN ಅವರಿಬ್ಬರ ನಡುವೆ ಪಕ್ಕ ಒಂದು ಸಪ್ರೇಟ್ ಟ್ರ್ಯಾಕ್ ನಡೆಯುತ್ತೆ ಅನ್ನೋದು ಕನ್ಫರ್ಮ್ ಆಗೋಯ್ತು. ಯಾಕಂದರೆ ಅಭಿಷೇಕ್ ಅವ್ರ ಬಾಯಿಂದನೇ ಅದು ಬಂತು. ಅದು ಹೆಂಗೆ ಬಂತು ಅಂದರೆ, ನಾನು ಹೇಳೋದ್ರಿಂದ ನಿನಗೇನು ಅಫೆಕ್ಟ್ ಆಗಲ್ಲ ತಾನೆ, ನಮ್ಮ ರಿಲೇಷನ್ಶಿಪ್ಪಲ್ಲಿ ಏನು ಅಫೆಕ್ಟ್ ಆಗಬಾರ್ದು ನಮ್ಮ ಇದರಲ್ಲಿ, ಬಟ್ ಹೇಳ್ತೀನಿ ಏನಿಲ್ಲ ಹೇಳಿ ಅಂತ ಹೇಳಿದಾಗ ಕ್ಯೂಟ್ ಆಗಿದೆಯಾ ಸಮಥಿಂಗ್ ಅವ್ರನ್ನೇನೋ ಇಂಪ್ರೆಸ್ ಮಾಡೋ ಥರ ಪ್ರಪೋಸೇ ಮಾಡಿಬಿಟ್ರೇನೋ ಅಂದ್ಕೊಂಡೆ, ಸದ್ಯ ಮಾಡಲಿಲ್ಲ. ಕ್ಯೂಟ್ ಆಗಿದೆಯಾ ಅಂತಂದರು. ಹೌದು ನೀವು ಹ್ಯಾಂಡ್ಸಮ್ ಆಗಿದ್ದೀರಾ ಅಂದರು ಅವರು. ಆಮೇಲೆ ಇವರೇನೋ ಅಂದರು. ಅದಕ್ಕೆ ಅವರು ಅಭಿಷೇಕ್ ಅವ್ರು ಇದ್ಕೊಂಡು ಅಷ್ಟೇ ಏನೇನಿಲ್ಲ ಅಷ್ಟೇ ಅಂದ್ಬಿಟ್ಟು ಜಸ್ಟ್ ಅಲ್ಲಿಗೆ ನಿಲ್ಲಿಸಿದ್ದಾರೆ. ಅದು ಸಪ್ರೇಟ್ ಟ್ರ್ಯಾಕು ಹೋಗುತ್ತೆ. ಸ್ಟಾರ್ಟ್ ಆಗಿದೆ ಬಿಗ್ ಬಾಸ್ ಮನೆಯಲ್ಲಿ, ಎಲ್ಲ ಥರನೂ ಸ್ಟಾರ್ಟ್ ಆಗಿದೆ.
ಒಂದು ಸಪರೇಟ್ ಟ್ರ್ಯಾಕ್, ಲವ್ ಟ್ರ್ಯಾಕ್, ಕ್ರಶ್ ಟ್ರ್ಯಾಕ್ ಒಂದು ಸೈಡಲ್ಲಿ ಇವಾಗ ಸ್ಟಾರ್ಟ್ ಆಗಿದೆ. ಈ ಕಡೆ ಸಣ್ಣ ಸಣ್ಣದ ಕಿಡಿಗಳು ಕೂಡ ಹತ್ಕೊಂಡಿದೆ. ಇಲ್ಲಿ ತನಕನೂ ಸಖತ್ತಾಗಿ ಹೋಯಿತು. ಈ ಸರಿ ಬಿಗ್ ಬಾಸ್ ಇನಿಷಿಯೇಟಿವ್ ಎಷ್ಟು ಸ್ಟ್ರಾಂಗ್ ಆಗಿ ತೊಗೊಂಡಿದ್ದಾರೆ ಅಂದರೆ, ಎಂಟರ್ಟೈನ್ಮೆಂಟ್ ಜನಗಳಿಗೆ ಸಿಕ್ಕಾಬಟ್ಟೆ ಇಂಪಾರ್ಟೆಂಟ್ ಅನ್ನೋದನ್ನು ಅವರು ಯಾವ ರೀತಿ ತಿಳ್ಕೊಂಡಿದ್ದಾರೆ ಅಂದರೆ, ಡೇ ಒನ್ನಿಂದನೇ ಅವರು ಅದಕ್ಕೆ ಟಾರ್ಗೆಟ್ ಮಾಡಿಬಿಟ್ಟಿದ್ದಾರೆ. ಎಂಟರ್ಟೈನ್ಮೆಂಟ್ ಮಸ್ಟ್, ಆಡಿಯನ್ಸ್ಗೆ ಎಂಟರ್ಟೈನ್ಮೆಂಟ್ ಬೇಕೇ ಬೇಕು ಅನ್ನೋದಕ್ಕೆ ಒಂದು ಟ್ವಿಸ್ಟ್ ಯಾವುದು ಅಂದರೆ ಇದೆ. ಗ್ರ್ಯಾಂಡ್ ಫಿನಾಲೆ 99 ದಿನ ಆದಮೇಲೆಲ್ಲ ಬರೋದು, ಇವಾಗ ಬರ್ತಾ ಇದೆ, ಇನ್ನು 3 ವಾರದ ಒಳಗಡೆ ಬರ್ತಾ ಇದೆ. ಸೊ ಫಿನಾಲೆಗೆ ಇಲ್ಲಿಂದನೂ ಹೋಗ್ಬೋದು. ಇಲ್ಲಿನೂ ನಾವು ಫಿನಾಲೆಗೆ ಬರೋವಂಥ ಕಂಟೆಸ್ಟೆಂಟ್ಗಳನ್ನ ಫೈನಲ್ ಮಾಡ್ತೀವಿ ಅನ್ನೋ ಟ್ವಿಸ್ಟನ್ನು ಇಟ್ಟು ಇಲ್ಲಿ ಮನೆ ಮಂದಿನ ಆ್ಯಕ್ಟಿವೇಟ್ ಮಾಡಿದ್ರು ಆ್ಯಕ್ಚುಲಿ ಎಲ್ಲರೂ ಹುಷಾರಾದರು. ಯಾರ್ಯಾರು ಯಾವ ಜಾಗದಲ್ಲಿದ್ದರು, ಏನೆಷ್ಟು ಆರಾಮಾಗಿದ್ರು, ಇನ್ನೂ ಮಿಂಗಲ್ ಆಗಿ ಎಲ್ಲರೂ ಫ್ರೆಂಡ್ಲಿಯಾಗಿ ಮಾತಾಡ್ಕೊಂಡು ಹೋಗೋದಕ್ಕಿಂತ ತುಂಬ ಟೈಮ್ ಇದೆ ಅಂತ ಯಾರ್ಯಾರು ಅಂದ್ಕೊಂಡಿದ್ರು ಎಲ್ಲರ ತಲೆಗೂ ಹುಳ ಬಿಟ್ಟರು. ಆ್ಯಕ್ಚುಲಿ ಆಡಿಯನ್ಸಿಗೆ ಇದು ಬೇಕಾಗಿತ್ತು. ಯಾಕಂದರೆ ಎಲ್ಲರೂ ಅಂದ್ಕೊಳ್ಳೋದೇನೆಂದರೆ ಇನ್ನೂ ತುಂಬ ದಿನ ಆಗುತ್ತೆ, ಬಿಗ್ ಬಾಸ್ ಸ್ಟಾರ್ಟ್ ಆದಮೇಲೆ 1 ವಾರ 10 ದಿನ ಬೇಕು. ಆಮೇಲೆ ಅವರು ಏನೇ ಆದರೂ ಮನೇಲಿ ಪೈಪೋಟಿಗಳೇ ಆಗಲಿ, ಒಂದಷ್ಟು ಟಾಸ್ಕಲ್ಲಿ ಬರೋ ಪೈಪೋಟಿಗಳು, ಮನೆಯಲ್ಲಿ ಆಗುವಂಥ ಆಗು ಹೋಗುಗಳೆಲ್ಲ ತುಂಬ ಹೈಪ್ ಆಗೋದು ಯಾವಾಗಂದ್ರೆ ಆಫ್ಟರ್ 10 ಡೇಸ್ ಅಂತ ಅಂದ್ಕೊಂಡ್ರು. ಪ್ರತಿ ಸೀಸನ್ ಹಂಗೆ ಇರ್ತಿತ್ತು. ಬಟ್ ಈ ಸೀಸನಲ್ಲಿ ಬಿಗ್ ಬಾಸ್ ಟೀಮ್ ಸಿಕ್ಕಾಪಟ್ಟೆ ಸೀರಿಯಸ್ ಆಗಿ ತೊಗೊಂಡು ಡೇ 2 ಇಂದನೇ ಸ್ಟಾರ್ಟ್ ಮಾಡಿದ್ದಾರೆ ಹೊಸ ಟ್ವಿಸ್ಟ್ ಕೊಡೋಕ್ಕೆ. ಇದರಿಂದ ಮನೆ ಮಂದಿ ಎಲ್ಲರೂ ಆ್ಯಕ್ಟಿವೇಟ್ ಆದರು. ನಾಮಿನೇಷನ್ ಮಾಡಬೇಕಿತ್ತು, ಈ ವಾರ ನಾಮಿನೇಷನ್ ಸ್ಟಾರ್ಟ್ ಆಯಿತು. ಅಲ್ಲಿ ಫಸ್ಟ್ ಆ್ಯಕ್ಟಿವೇಟ್ ಆಗಿದ್ದು ಯಾರು ಅಂದರೆ, ಆ್ಯಕ್ಟಿವೇಟ್ ಆಗದೇ ಇರೋರೆಲ್ಲ ಆ್ಯಕ್ಟಿವೇಟ್ ಆಗಿಬಿಡ್ತಾರೆ ಯಾವಾಗ ಈ ನಾಮಿನೇಷನ್ ಅನ್ನೋದು ಬಂದಾಗ. ಅಲ್ಲಿ ತನಕ ಪ್ರತಿಯೊಬ್ಬರು ಒಂದೊಂದು ಝೋನ್ ಔಟ್ ಆಗಿಬಿಟ್ಟು ಅವ್ರಿಗೆ ಯಾರ್ಯಾರು ಬೇಕು ಒಬ್ಬರು ಇಬ್ಬರು ಅವ್ರ ಜೊತೆ ಮಾತ್ರ ಮಿಂಗಲ್ ಆಗ್ತಾ ಇರ್ತಾರೆ. ಅದು ಆ್ಯಕ್ಚುಲಿ ತಪ್ಪು. ಪ್ರತಿಯೊಬ್ಬರ ಜೊತೆನೂ ಮಿಂಗಲ್ ಆಗಬೇಕು. ಒಂದಷ್ಟು ಜನ ಮಿಂಗಲ್ ಆಗ್ತಿರ್ತಾರೆ, ಒಂದಷ್ಟು ಜನ ಮಿಂಗಲ್ ಆಗಲ್ಲ. ಆ ಬ್ಯಾರಿಯರ್ನ ದಾಟಿ ಬರ್ತಾರಲ್ಲ ಅವರು, ಅವತ್ತನ್ನೆಲ್ಲ ದಾಟಿ ಬರ್ಸೋಂಗೆ ಮಾಡೋದೇ ಎಲಿಮಿನೇಷನ್ ರೌಂಡು. ಈ ಎಲಿಮಿನೇಷನ್ ರೌಂಡ್ ಬಂದಾಗಲೇ ಪ್ರತಿಯೊಬ್ಬರು ಯಾರನ್ನ ನಾಮಿನೇಟ್ ಮಾಡ್ತಾರೋ ಅವರೆಲ್ಲರೂ ಆ್ಯಕ್ಟಿವೇಟ್ ಆಗ್ತಾರೆ. ಅದೇ ರೀತಿ ಆ್ಯಕ್ಟಿವೇಟ್ ಆಗಿದ್ದೇ ನಮ್ಮ ಮಾಳು ಅವರು ಒಬ್ಬರು ನಾಮಿನೇಟ್ ಮಾಡಿದಾಗ ಏನಂದ್ರು, ನನಗೆ ಇಂಗ್ಲೀಷ್ ಬರಲ್ಲ, ಕೆಲವ್ರ ಜೊತೆ ಮಿಂಗಲ್ ಆಗೋಕ್ಕಾಗಲ್ಲ ಅಂದರು. ನೆಕ್ಸ್ಟ್ ಇನ್ನೊಬ್ರು ಮತ್ತೆ ನಾಮಿನೇಟ್ ಮಾಡಿದಾಗ ಆಯಿತು ನಾನು ಮಾತಾಡಲ್ಲ ಅಂತ ಹೇಳ್ತಾ ಇದ್ದಾರೆ, ಇನ್ಮೇಲೆ ನಾನು ಯಾರೋದು ತೋರಿಸ್ತೀನಿ, ನಾನು ಮಾತಾಡ್ತೀನಿ ಅಂದರು. ಇಲ್ಲಿ ಉಳ್ಕೋತೀನಿ, ನಾನು ತೋರಿಸ್ತೀನಿ ಅಂದರು. ಆ ಪೈಪೋಟಿ ಬೇಕು. ಯಾಕಂದರೆ ಅವರು ನೋಡೋದಕ್ಕೆ ಅಂತಲೇ ಆ ರೀಜನಿಂದ, ನಾರ್ತ್ ಕರ್ನಾಟಕ ರೀಜನಲ್ಲಿ ತುಂಬ ಜನ ಫ್ಯಾನ್ಸ್ ಇರ್ತಾರೆ. ಅವ್ರಿಗೆ ಫೀಲ್ ಆಗ್ತಾ ಇರುತ್ತೆ, ಯಾಕೆ ಇವರು ಮಿಂಗಲ್ ಆಗ್ತಾ ಇಲ್ಲ, ನಮ್ಮ ರೀಜನ್ನ ರೆಪ್ರೆಸೆಂಟ್ ಮಾಡಿ ಬಂದಿದ್ದಾರೆ ಇವರು ಮಿಂಗಲ್ ಆಗಬೇಕು, ಇವರು ಮನೆ ಮಂದಿ ಜೊತೆ ಮಾತಾಡಬೇಕು, ಟಾಸ್ಕಲ್ಲಿ ಇರಬೇಕು, ಎಂಟರ್ಟೈನ್ ಮಾಡಬೇಕು ಅಂತ ಸಿಕ್ಕಾಬಟ್ಟೆ ಅವ್ರಿಗೂ ಕೂಡ ಆಸೆ ಇರುತ್ತೆ. ಪ್ರತಿಯೊಂದು ರೀಜನಿಂದನೂ ಫ್ಯಾನ್ಸು ಸಪೋರ್ಟ್ ಮಾಡಿ ಅವ್ರ ಪ್ರತಿಯೊಬ್ಬರು ಕಂಟೆಸ್ಟೆಂಟಿಂದನೂ ನಿಂತ್ಕೋತಾರೆ. ಸೊ ಮಾಳು ಅವರು ಇಲ್ಲಿ ಆ್ಯಕ್ಟಿವೇಟ್ ಆಗಿದ್ದು, ಅಲ್ಲಿ ಆ ಕಡೆ ರೀಸನ್ನಲ್ಲಿರೋರೇ ಆಗಿ ಬೇರೆ ಯಾರೇ ಫ್ಯಾನ್ಸ್ಗಳಾಗಲಿ ಅವ್ರ ಫ್ಯಾನ್ಸ್ಗಳಿಗೆ ತುಂಬಾ ಒಂದು ಖುಷಿ ಕೊಡುವಂಥ ವಿಚಾರ ಇದು. ನಾಳೆಯಿಂದ ಅಥವಾ ಇವಾಗಲಿಂದನೇ ಮಾಡೋರು ಆ್ಯಕ್ಟಿವೇಟ್ ಆಗಿರೋದ್ರಿಂದ ಇದು ಇನ್ನಷ್ಟು ಚೆನ್ನಾಗಿರುತ್ತೆ. ಹೋಗ್ತಾ 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 ಇನ್ನೂ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಆರಾಮಾಗಿ ಹೇಳ್ಬೋದು. ಆ್ಯಂಡ್ ಫೈನಲಿ ಟಾಸ್ಕ್ ಬಗ್ಗೆ ನಾನು ಮಾತಾಡೋಕ್ಕೆ ಇಷ್ಟಪಡಲ್ಲ. ಯಾಕಂದರೆ ಜಂಟಿಗಳಿಗೂ ಒಂಟಿಗಳಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಲಾಟ್ ಆಫ್ ಡಿಫ್ರೆನ್ಸ್ ಬಿಟ್ವೀನ್ ದೆಮ್. ಜಂಟಿಗಳು ಆ್ಯಂಡ್ ಒಂಟಿಗಳು ಅವ್ರ ಮಧ್ಯೆ ಡಿಫ್ರೆನ್ಸ್ ಸಿಕ್ಕಾಪಟ್ಟೆ ಇದೆ. ಒಬ್ಬರು ಸ್ಟ್ರಾಂಗ್ ಇದ್ದಾರೆ, ಒಬ್ಬರು ವೀಕ್ ಇದ್ದಾರೆ. ಅವರು 6 ಜನ 3 ಟೀಮ್ ಆಗಿ, ಇವ್ರು ಸಿಂಗಲ್ 3 ಟೀಮ್ ಆಗಿ, 3 ಜನ ಒಂದು ಟೀಮ್ ಆಗಿ ಆ ಗಂಟುಗಳನ್ನ ಬಿಡಿಸಿ ಆ ಟಾಸ್ಕ್ ಗೆಲ್ಲೋದು ಇಂಪಾಸಿಬಲ್ ಅಂತಲೇ ಹೇಳ್ಬೋದು. ಸೊ ಇದು ಯಾರು ಗೆಲ್ತಾರೆ ಅಂತ ಮುಂಚೆನೇ ಗೊತ್ತಿತ್ತು. ಸೊ ಅದ್ರ ಬಗ್ಗೆ ಮಾತಾಡೋದು ನೆಸೆಸಿಟಿ ಇಲ್ಲ. ಓಕೆ ಟಾಸ್ಕ್ ಅದ್ರ ರಿಸಲ್ಟ್ ಗೊತ್ತಿತ್ತು. ಸೊ ಇವತ್ತಿನ ಎಪಿಸೋಡ್ ಹಿಂಗಿತ್ತು. ಸೊ ವಾಟ್ಸ್ ಯುವರ್ ಒಪಿನಿಯನ್ ಅಬೌಟ್ ದಿಸ್ ಎಪಿಸೋಡ್? ಆ್ಯಂಡ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಿಮ್ಮ ಒಪಿನಿಯನ್ ಏನು ಈ ಎಪಿಸೋಡ್ ಬಗ್ಗೆ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಆನಲ್ಲಿ ಇಟ್ಕೊಳ್ಳಿ. ಥ್ಯಾಂಕ್ ಯು.